ನಿನ್ನೆ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ನಾನು ಹೋದೆ. ನಿನ್ನೆ ನಾನು ಯತೀಂದ್ರ ಅವರು ಎಲ್ಲ ಮಾತಾಡ್ಕೊಂಡಿದ್ವಿ, ರವಿ ಬೋಸರಾಜ್ ಅವರಿದ್ದರು, ಆಮೇಲೆ ಎಲ್ಲ ಪಾಪ ಇವರೆಲ್ಲ ಬಂದರು, ಯಾರು ಸಂತೋಷ್ ಲಾಡು, ಚಲುವರಾಯಸ್ವಾಮಿ ಅವರೆಲ್ಲ ಸುಮ್ಮನೆ ಜನರಲ್ಲಾಗಿ ಬಂದರು. ಬಂದಾಗ ಇದು ಸ್ವಲ್ಪ ಇನ್ನೂ ಚರ್ಚೆ ಲಾರ್ಜ್ ಆಗಾಯಿತು. ಆವಾಗ ಹೇಳಿದರು ಶಿವಲಿಂಗೇಗೌಡರು ಒಂದು ಮಾತು ಹೇಳಿದರು. ಅವರು ಅಷ್ಟೇ, ನನಗೂ ಕಣ್ಣಲ್ಲಿ ನೀರು ಬರ್ಸ್ಬಿಟ್ರು ವಿಧಾನಸೌಧದೊಳಗೆ. ನಾನು ಬಾಯಿ ಬಿಟ್ಟು ಏನೇನೋ ಮಾತಾಡಿದೆ, ನಾನಿಲ್ಲ, ಅದಕ್ಕೂ ಕ್ಷಮೆ ಕೇಳೋಣ ಬೇಕಾದರೆ. ಬಟ್ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವ? ಎಲ್ಲಿಗೆ ಹೋಗ್ತಾ ಇದೆ? ಆಯಿತು, ಈವನ್ ಪ್ರದೀಪ್ ಈಶ್ವರು ತಪ್ಪು ಮಾಡಿದ್ದಾರೆ, ಕೇಸ್ ಹಾಕಿ, ಬೇಡ ಅನ್ನಲ್ಲ. ಸೊ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಎಲ್ಲರಿಗೂ ಕೇಸ್ ಹಾಕಬೇಕಂತ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅವರಿಗೆ ಮೊನ್ನೆ ಮಾತಾಡಿದ್ದಾರೆ. ಮಾತಾಡಿ ಈ ಥರ ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಇದು ಬೇರೆ ಕಡೆ. ಹಾಂ ಅಲ್ಲ ರೀ, ಒಂದು ನಿಮಿಷ ಪ್ರವೋಕ್ ಎಲ್ಲಿಂದ ಮಾಡಿದ್ದು? ಪ್ರವೋಕ್ ಯಾವಾಗ ಮಾಡಿದ್ದು? ನೀವೇ ಕರೆಕ್ಟಾಗಿ ನೋಡಿ, ನೀವೇ ಮಾಧ್ಯಮದಲ್ಲಿ ತೋರಿಸಿದ್ರಿ. ಅವ್ನು ಸುಮ್ಮನೆ ಕುತ್ಕೊಂಡಿದ್ದಾನೆ, ಅವನೇನು ಮಾತಾಡಿಲ್ಲಲ್ಲ. ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀವು ಒಪ್ತೀರಾ? ಈಗ ಸಿದ್ದರಾಮಯ್ಯ ಸಾಹೇಬರಿಗೆ ಹೊರಗಡೆಗೆ ಸಿದ್ದರಾಮಯ್ಯ ಇಲ್ಲ ಅಂಥೇಳಿ ಯಾವ್ದಾರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವನವ್ರು ಕಪ್ಪು ಬಾವುಟ ತೋರಿಸ್ತಾರೆ, ಇದನ್ನು ತೋರಿಸಿ ಏನು ಮಾಡ್ತಾರೆ? ಅವಾಗ ಏನು ಮಾಡ್ತಾರೆ? ಅವ್ರನ್ನೆಲ್ಲ ಒದ್ದು ಒಳಗೆ ಹಾಕ್ತಾರೆ, ಕೇಸ್ ಹಾಕ್ತಾರೆ. ಅದು ರೂಲ್ಸ್ ಇದೆ. ಪ್ರಧಾನಮಂತ್ರಿಗಳು ಬಂದಾಗಲೂ ಕೂಡ ಸರ್ಕಾರಿ ಕಾರ್ಯಕ್ರಮಕ್ಕೆ ನೀವು ವಿರೋಧ ಮಾಡಿದಾಗ ಸರ್ಕಾರಿ ಕಾರ್ಯಕ್ರಮಕ್ಕೆ ಅದಕ್ಕೆ ಎಷ್ಟೋ ಜನರು ಕಾಂಗ್ರೆಸ್ ಅವ್ರನ್ನ ಅರೆಸ್ಟ್ ಮಾಡಿರ್ತಾರೆ, ನಮ್ಮ ಕಾರ್ಯಕ್ರಮನ ಅವ್ರನ್ನ ಅರೆಸ್ಟ್. ಬಟ್ ಹಂಗೆ ಅಂದ ತಕ್ಷಣ, ಪ್ರಚೋದನೆ ಅಂದ ತಕ್ಷಣ ನೀವು ಹೆಂಗೆ ಬೇಕಾದ್ರೆ ತಾಯಿಯವ್ರ ಬಗ್ಗೆ ಮತ್ತು ಮನೆಯವ್ರ ಬಗ್ಗೆ ಮತ್ತು ಆಯಿತು ಸಮಾಜದ ಬಗ್ಗೆ ನೀವು ಒಪ್ತೀರ? ಹಾಗಾದರೆ ನಾನು ಇಲ್ಲಿ ಎದ್ದು ನಿಂತ್ಕೊಂಡು ಮಾತಾಡಬೇಕಾದ್ರೆ ನನ್ನ ಸಂವಿಧಾನದ ಮೇಲೆ ಮತ ಹಾಕಿಸ್ಕೊಂಡು ಬಂದು ಮಾತಾಡೋನು ನಾನು. ಪ್ರಚೋದನೆ ಹೆಂಗೆ ಬರ್ತದೆ? ಹೊರಗಡೆ ಅವನಿಗೆ ಸಿಟ್ಟು ಬಂದು ಆಮೇಲೆ ಅವನು ಯಾವಾಗ ಒಳಗಡೆ ಮಾತಾಡಿಲ್ಲ, ಅವನು ಮಾತಾಡಕ್ಕೆ ಬಿಟ್ಟಿಲ್ಲ 2 ತಾಸು, ಎಲ್ಲ ತಿಳ್ಕೊಂಡ್ವಿ ನಾವು. ಅದಾದಮೇಲೆ ಅಧ್ಯಕ್ಷರು ಭಾಷಣ ಮಾಡಿ ಆಮೇಲೆ ಹೊರಗೆ ಹೊರಟಿದ್ದಾರೆ. ಹೊರಗೆ ಹೊರಟ ಮೇಲೆ ಆ ಹೊರಡೋ ಟೈಮಿಗೆ ಆ ಲ್ಯಾಂಗ್ವೇಜ್ ಇದೆಯಲ್ಲ, ಆಯಿತು ನೀವೇ ಆ ಸ್ಥಾನದಲ್ಲಿ ಇಟ್ಕೊಳ್ಳಿ ನೋಡೋಣ. ಪ್ರಶ್ನೆಗಳು ನನಗೂ ಕೇಳ್ಯಾರೆ, ನಾನೊಬ್ಬ ಸಚಿವನಾದಾಗಲೂ ಕೇಳ್ಯಾರೆ, ನನಗೆ ಶಾಸಕನಾದಾಗಲೂ ಕೇಳಿದ್ದಾರೆ. ಅವನು ಒಬ್ಬ ಚಿಕ್ಕ ಹುಡುಗ ಏನೋ ಒಂದು ಬೆಳೆದಿದ್ದಾನೆ, ಬೆಳಿಬೇಕಾದ್ರೆ ಅವ್ರನ್ನ ನಾವು ಸಪೋರ್ಟ್ ಮಾಡಬೇಕು. ನಾನು ಅದಕ್ಕೆ ಮಾಡಿದ ತಕ್ಷಣ ನಾನು ಹೇಳಿದೆ, ಇಲ್ಲ ಪ್ರದೀಪ್ ನೀವು ಯಾಕೆ ಈ ಥರ ಮಾತಾಡಿದ್ರಿ ಅಂತ ಹೇಳಿ. ಹೊರಗಡೆ ಬಂದ ಮೇಲೆ ಮೀಸೆ ತಿರುವುದು ಇದೆಲ್ಲ ಮಾಡಿದಾಗ, ಇಲ್ಲ ಮಧುವಣ್ಣ ನಾವು ಹಿಂಗೆ ಮಾಡಿದ್ರೆ ನಾವು ಏನು ಮಾಡಬೇಕು? ಆವಾಗ ಅವನು ಹಂಚ್ಕೊಂಡ, ಇಲ್ಲ ನೀನು ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳಿ ಏನಾಯಿತು ಅಂತ ಹೇಳಿ. ಯಾಕೆಂದರೆ ಒಳಗಡೆ ಆಗಿದ್ದು ಗೊತ್ತಾಗಿಲ್ಲ. ಯಾರು ಒಪ್ತೀರಾ ನೀವು ಹೇಳಿ? ಏನು ಒಂದು ನಿಮಿಷ, BJP ಅವ್ರು ಹೇಳ್ತಾರೆ ಅಂದ ತಕ್ಷಣ ನಂಬಕ್ಕಾಗತ್ತಾ? ಅವ್ರದ್ದು ಹಿಸ್ಟ್ರಿ ತೆಗಿಯೋಣ, ಮಂಗಳೂರು ಭಾಗದ ಹಿಸ್ಟ್ರಿ ತೆಗಿಯೋಣ ಅವ್ರದ್ದು. ಯಾವಾಗಲೂ ಅಷ್ಟೇ ರಾಜಕಾರಣದೊಳಗೆ ನೋಡಬೇಕೆ ಹೊರತು ಪ್ರಜಾಪ್ರಭುತ್ವದ ರೀತಿಯಲ್ಲಿ ನೋಡಬೇಕೆ ಹೊರತು. ಯಾಕೆ ದೇವೇಗೌಡರು ನೈಸ್ ರೋಡ್ ಬಗ್ಗೆ ಒಂದು ಪದ ಬಳಕೆ ಮಾಡಿದ್ರು ಗೊತ್ತಾ? ಹಂಗಾರೆ ಈಗ ಅವ್ರ ಜೊತೆಗೆ ಪಕ್ಕ ಕೂತ್ಕೊಂಡು ಏನು ಮುಖ ತೋರಿಸ್ಕೊಂಡು ಅವರಿಬ್ಬರು ಕೂತ್ಕೋತಾರೆ? ಆ ಪದ ನೀವು ತೋರಿಸಿದಿರಿ, ಇದೇ ದೇವೇಗೌಡರು ನರೇಂದ್ರ ಮೋದಿಯವ್ರ ಬಗ್ಗೆ ಏನಂದಿದ್ರು? ದೇಶ ಬಿಟ್ಟು ಹೋಗ್ತೀನಿ ಅಂತ. ನಾವು ಅದನ್ನು ಏನು ಪೊಲಿಟಿಕಲಿ ಮಾತಾಡ್ತೀವಿ ನಾವು. ಹಂಗಂದ ತಕ್ಷಣ ಏನಾದ್ರು ಕೆಟ್ಟದಾಗಿ ಮಾತಾಡೋಕ್ಕಾಗುತ್ತನ್ರಿ? ಅದು ಮಾತಾಡೋಕ್ಕಾಗುತ್ತಾ? ಹಾಂ ಇಲ್ಲ ನೋಡಿ, ಒಂದು ನಿಮಿಷ ಇದೆಯಾ? ಇದನ್ನು ಅವರು ವೈಯಕ್ತಿಕವಾಗಿ ಬೆನಿಫಿಟ್ಟಿಗೆ ಮಾಡ್ತಾರೆ ಅವರು. ಆದರೆ ನಮ್ಮ ಪಕ್ಷದೊಳಗೆ ನಾವು ಸಂವಿಧಾನವನ್ನು ಪ್ರತಿಪಾದಿಸಿ ಸಂವಿಧಾನವನ್ನು ನಂಬ್ಕೊಂಡು ಬಂದಿರೋರು. ಇದು ಯಾರೇ ವಿರುದ್ಧ ಯಾರೇ ಇಲ್ಲ. ಹಾಗಾದರೆ OBC ಅವರು ಸಂಘಟನೆ ಮಾಡಬೇಡಿ ಅಂತ ನೀವು ಹೇಳ್ತೀರಾ? ಈಗ ನಾವು OBC ಪ್ರದೀಪ್ ಅವರು, ನಾನು ಒಬ್ಬ OBC ಅವನು. ಅವ್ನು ಮಧುವಣ್ಣ ನಾನು ಏನು ಮಾಡಬೇಕು ಅಂಥೇಳಿ ಕಣ್ಣಲ್ಲಿ ನೀರು ಹಾಕಿದಾಗ ನಾನು ಫಸ್ಟ್ ಹೇಳಿದ್ದು, ಬಿಡಪ್ಪ ನೋಡಪ್ಪ, ನಮಗೆಲ್ಲರಿಗೂ ಹಿರಿಯರಿದ್ದಾರೆ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗೋಣ, ನಾಳೆ ನೀವು ಫಸ್ಟ್ ಬಾ. ಇಲ್ಲ ನಾನು ಎಲ್ಲ ಔಟ್ ಆಫ್ ಸ್ಟೇಷನ್ ಹೋಗೋದಿದ್ದ, ನೀ ಕ್ಯಾನ್ಸಲ್ ಮಾಡು ಅಂದೆ ಫ್ಲೈಟ್ನ, ನೀ ಕ್ಯಾನ್ಸಲ್ ಮಾಡು, ಫಸ್ಟ್ ಅಲ್ಲಿ ಬರಬೇಕು ಅಂತ. ಬಂದ ತಕ್ಷಣ ಏನಾಯಿತು, ಮೊನ್ನೆನೂ ಮಾತಾಡಿದ್ದಾರೆ, ಬಟ್ ಅವನಿಗೆ ದುಃಖ ತಡೆಯೋಕ್ಕಾಗಲಿಲ್ಲ. ಅವನಿಗೆ ಸ್ಟಾರ್ಟಿಂಗಲ್ಲೇ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಬಿಟ್ಟ. ಅವನು ಏನೋ ಕಷ್ಟಪಟ್ಟು ಬಂದಿದ್ದಾನೆ, ಏನೋ ಹ್ಯೂಬ್ಲೊಟ್ ಎಂಥದ್ದು ವಾಚ್ ಬಗ್ಗೆ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಿದರು, ಹಾಗೆ ಕುಮಾರಸ್ವಾಮಿಯವ್ರ ಬಗ್ಗೆ ಮಾತಾಡಿದ್ರು. ಬೇಡ ಅಂದರೆ ಬೇಡಿ, ಉತ್ತರ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅದಕ್ಕೆ ಜನರನ್ನು ಕಳಿಸಿ. ನಾನು ಅದೇ ಹೇಳಿದ್ನಲ್ಲ, ಈ ಥರ ಯಡಿಯೂರಪ್ಪವ್ರ ಬಗ್ಗೆ ಮಾತಾಡಿ ಪಕ್ಕ ಕೂತ್ಕೊಳ್ತಕ್ಕಂಥದ್ದು. ನಾವು JDS ಅಲ್ಲಿದ್ದೆ, ನಾವು ವಿರೋಧವಾಗಿ ಕಾಂಗ್ರೆಸ್ಸಿಗೆ ಪೊಲಿಟಿಕಲಿ ಮಾತಾಡಿರ್ತೀವಿ.
ವ್ಯಕ್ತಿಗತವಾಗಿ ಯಾವತ್ತೂ ಕೂಡ ಮತ್ತು ಫ್ಯಾಮಿಲಿ ಬಗ್ಗೆ ಮಾತಾಡೋದಿದೆಯಲ್ಲ ಅದು ನಮ್ಮ ಸಭ್ಯತೆ ಅಲ್ಲ. ಆಮೇಲೆ ನಾವು ಏನು ಉದಾಹರಣೆ ಕೊಡ್ತೀವಿ, ನಮಗೆ ಮತ ಹಾಕಿ ಕಳಿಸಿದಾರಲ್ಲ ಅವನು ಯಾವತ್ತೂ ನನಗೆ ಬರೀ ನಮ್ಮವ್ರು ಮಾತ್ರ ಮತ ಹಾಕಿದ್ದಾರೆ ಅಂತೇಳಿ ಹೇಳಿಲ್ಲ, ನಾನು ಹೇಳೋದಿಲ್ಲ. ನಮ್ಮ ಕಮ್ಯುನಿಟಿಯವರು, ನಮ್ಮ ಒ ಬಿ ಸಿಯವರು ನನ್ನ ವಿರುದ್ಧ ಓಟ್ ಹಾಕಿರ್ತಾರೆ, ನನ್ನ ಪರವಾಗಿ ಓಟ್ ಹಾಕಿರ್ತಾರೆ. ಇವಾಗ ಒಂದೇ ಸತಿಗೆ ಬಿ ಜೆ ಪಿಯವರಿಗೆ ನರೇಂದ್ರ ಮೋದಿಯವರು ಒ ಬಿ ಸಿ ಅಂತ ನೆನಪಾಗ್ಬಿಡ್ತು. ಯಾಕೆ ಈ ದೇಶದೊಳಗೆ ಎಷ್ಟು ಜನರನ್ನ ಏನು ಮಾಡಿದಾರಂತೆ? ಒ ಬಿ ಸಿ ಇದೆಲ್ಲ ಇಲ್ಲೆಲ್ಲ ಹೋಗ್ತೈತಲ್ಲ, ಎಂಥದ್ದು ನಿಮ್ಮದು ಕ್ಯಾಟಗರಿದೆಲ್ಲ, ಏನು ಡೆಲ್ಲಿಯವ್ರು ಕಣ್ಣು ಮುಚ್ಕೊಂಡು ನರೇಂದ್ರ ಮೋದಿಯವ್ರು ಪಾಸ್ ಮಾಡಿಬಿಡ್ತಾರೆ ಚರ್ಚೆಗೆ? ಪೊಲಿಟಿಕಲ್ ಚರ್ಚೆ ಮಾಡೋಣ ಇದನ್ನ. ಅದಕ್ಕೆ ಇದು ಖಂಡನೆ ಮಾಡಬೇಕು. ನಾನು ಆಗ್ರಹ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಿನ್ನೆ ಅವರಾಗಿರ್ತಕ್ಕಂಥದ್ದು ಸಾಂವಿಧಾನಿಕವಾಗಿ ಪ್ರದೀಪ್ ಅವ್ರದ್ದು ತಪ್ಪಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ, ಅದನ್ನು ಒಪ್ಕೊಳ್ಳೋಣ, ಏನು ತಪ್ಪೇನಿಲ್ಲ. ನಮ್ಮ ಸಂವಿಧಾನದ ಅಡಿಗಿತ್ತಾನೆ ನಾವೆಲ್ಲ ಬರೋದು. ನಾಳೆ ಒಂದು ಪ್ರಜಾಪ್ರಭುತ್ವದಲ್ಲಿ ಈ ಥರ ಆಯಿತು ಅಂದರೆ ನಾಳೆ ನಾನು ಹೊರಗಡೆ ಹೋಗಬೇಕಾದ್ರೆ, ಈಗ ಹಾಗಾದ್ರೆ ನಾನು ನಿಮ್ಮನ್ನು ಹೆಂಗೆ ಬೇಕಾದ್ರೆ ಇಲ್ಲಿ ಟ್ರೀಟ್ ಮಾಡ್ಬೋದಾ? ಈಗ ಕರಿತೀವಿ 4 ಕಣ ಇದ್ರ ಬಗ್ಗೆ ಮಾತಾಡಿ, ನಾನು ಏನಂತೀನಿ, ನಂಗೆ ಇಷ್ಟ ಇದ್ದರೆ ಮಾತಾಡ್ತೀನಿ, ಇಲ್ಲ ಅಂದರೆ ಹೋಗ್ತೀನಿ. ಮಾತಾಡ್ಬೇಕಾದ್ರೆ ಏನು ಕೆಟ್ಟ ಕಳುಕ ಏನಾರು ಮಾತಾಡ್ತಕ್ಕಂಥ ಸಭ್ಯತೆ ಆದರೆ ನಾಳೆ ನೀವು ಬರಲ್ಲ ನಮ್ಮ ಮನೆಗೆ, ಇವನೇನಪ್ಪ ಮಾತಾಡಿದ್ರೆ ಈ ಥರ ಮಾತಾಡ್ತಾನೆ ಅಂತ. ಆ ಹುಡುಗಂದು ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ನಾನು ಯಾವುದೋ ಒಂದು ಬೇಡ ಟಿ ವಿಯವ್ರ ಹೆಸರು ಹೇಳೋದು ಬೇಡ, ಪ್ಯಾನಲಲ್ಲಿ ಯಾರ್ರೀ ಅವರು ಮಾತಾಡೋದು ರೀತಿ, ಪ್ಯಾನಲ್ ಡಿಸ್ಕಷನ್ಸನ್ನು ಮಾಡಿ ಪ್ರದೀಪ್ ಅವ್ರನ್ನ ಆ ಥರ ಹರಾಜು, ಅದೇ ಅವ್ರು ಪ್ರದೀಪ್ ಅವ್ರ ಸ್ಥಾನದಲ್ಲಿ ಇಟ್ಕೊಂಡು ಅವ್ರ ತಂದೆ ತಾಯಿಯವ್ರ ಬಗ್ಗೆ ಮಾತಾಡಿದಾಗ, ಅವ್ರ ಹೆತ್ತವ್ರ ಬಗ್ಗೆ ಮಾತಾಡಿದಾಗ ದುಃಖ ತಗೋಬಾರ್ದಾ? ಇದನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವ್ರಿಗೂ ನಾನು ಮನವಿಯನ್ನು ಮಾಡ್ತೀನಿ, ನಿಮ್ಮವ್ರಿಗೂ ಅಷ್ಟೇ. ಇದನ್ನು ಉದಾಹರಣೆಯಾಗಿ ತಗೊಳ್ಳಿ. ನೀವೆಲ್ಲ, ನಾನು ಕೂಡ ಅವ್ರ ಅಡಿಯಲ್ಲಿ ಕೆಲಸ ಮಾಡಿದ್ದೀನಿ, ಪ್ರಜಾಪ್ರಭುತ್ವವಾಗಿ ನಾನು ಹೊರಗಡೆ ಬಂದಿದ್ದೀನಿ, ಪ್ರಜಾಪ್ರಭುತ್ವದಾಗ ತಿಳ್ಕೊಂಡಿದ್ದೀನಿ ನಾನು. ಯಡಿಯೂರಪ್ಪರೇ ತಗೊಳ್ಳಿ, ನೀವು ವಿಜೇಂದ್ರನ್ ತಗೊಳ್ಳಿ, ಇನ್ನೊಬ್ರನ್ನ ತಗೊಳ್ಳಿ, ಎಲ್ಲಿ ಹೋಗಿದ್ದಾರೆ ಇವರೆಲ್ಲ? ಆಣೆ ಪ್ರಮಾಣ ಮಾಡ್ತೀನಿ ಅಂತೇಳಿ ಬಾಯ್ ಬಿಡ್ತಾರೆ, ಭಯ. ಯಾಕೆಂದರೆ ಕ್ರಾಸ್ ವೋಟಿಂಗ್ ಮಾಡಿಬಿಟ್ಟಿದ್ದಾರೆ, ಭಯ. ಅವ್ರಿಗೇನಾದ್ರು ಧೈರ್ಯ ಇದೆನ್ರಿ? ಯಾವನು ಹೇಳಿದ್ದಂತೆ ಈ ಪ್ರಜಾಪ್ರಭುತ್ವದಲ್ಲಿ ಬರ್ದಿದೆಯಂತ? ದೇವಸ್ಥಾನಕ್ಕೆ ಹೋಗಿ ನೀವು ಧರ್ಮಸ್ಥಳಕ್ಕಾದರೂ ಆಣೆ ಮಾಡಿರಿ, ನೀವು ಮತ ಹಾಕಿರ್ತಾನಲ್ಲ ಆ ಸಂವಿಧಾನದ ಮೇಲೆ ಆಣೆ ಮಾಡಿರಿ. ಅದಕ್ಕಿಂತ ಪವಿತ್ರವಾಗಿರ್ತಕ್ಕಂಥದ್ದು ನಮ್ಮ ದೇಶದೊಳಗೆ ಇನ್ಯಾವುದೂ ಇಲ್ಲ, ತಿಳ್ಕೊಳ್ಳಿ.